ಎಷ್ಟು ದೊಡ್ಡದಾಗಿದೆ ಡೋರ್ ಇದು? ಸರ್ ಇದು ನಮಗೆ 3.5 ಅಡಿಗೆ 8 ಅಡಿ ಬಂದಿರುವಂಥದ್ದು. 3.5ಗೆ 8 ಅಡಿ. ಬಟ್ ಈ ಎಲ್ಲ ಕ್ಲಾಡಿಂಗು ಇದೆಲ್ಲ ಕಾರ್ವಿಂಗ್ ಎಲ್ಲ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಆಲ್ 1,30,30,000 ಖರ್ಚಾಗಿರುವಂಥದ್ದು ಬರೀ ಡೋರ್ಸ್ಗೆ. 1,00,000 ಲಕ್ಷ ಆಗಿದೆ ಇದಕ್ಕೆ. 1,00,000 ಡೋರ್ಗೆನೆ ಖರ್ಚು ಮಾಡಿರುವಂಥದ್ದು. ಸರ್ ಈ ತರ ಮಾಡೋದ್ರಿಂದ ಸ್ಟ್ರೆಂತ್ ಏನು ಕಮ್ಮಿ ಆಗಲ್ಲ ಇಲ್ಲಿ? ಸರ್ ಇಲ್ಲ, ಈಗ ಏನಂದ್ರೆ ಫ್ರೇಮ್ ಸ್ಟ್ರಕ್ಚರ್ ಇರೋದ್ರಿಂದ, ಫ್ರೇಮ್ ಸ್ಟ್ರಕ್ಚರ್ ಅಂದ್ರೆ ಮುಂಚೆ ಲೋಡ್ ಏನ್ ಬರ್ತಾ ಇತ್ತು ಮೋಲ್ಡ್ದು ಗೋಡೆ ಮೇಲೆ ಬರ್ತಾ ಇತ್ತು, ಅವಾಗ ಏನಾಗ್ತಾ ಇತ್ತು ವಾಲ್ ಥಿಕ್ನೆಸ್ ಎಲ್ಲ ಬೇಕಾಗ್ತಾ ಇತ್ತು, ಈ ತರ ಡೋರ್ ಕೊಡಕ್ ಆಗ್ತಾ ಇರಲಿಲ್ಲ. ಈಗ ಏನಾಗುತ್ತೆ ಮೋಲ್ಡ್ದಷ್ಟು ಲೋಡು ಬೀಮಿಗೆ ಬರುತ್ತೆ, ಬೀಮಿಂದ ಪಿಲ್ಲರ್ ಬರುತ್ತೆ, ಪಿಲ್ಲರ್ ಇಂದ ಭೂಮಿಗೆ ಹೋಗುತ್ತೆ. ನೀವು 15 ವರ್ಷ ಆದ್ಮೇಲೆ ಈ ಗೋಡೆ ತೆಗಿತೀನಿ ಅಂತಂದ್ರೆ ಏನು ತೊಂದರೆ ಇಲ್ಲ. ಒಂದು ಅಟ್ಯಾಚ್ ಬಾತ್ರೂಮ್ ಇದು ಸ್ವಲ್ಪ ದೊಡ್ಡದಾಗಿ ಬಂದಿರುವಂತದ್ದು. ತುಂಬಾನೇ ದೊಡ್ಡದಿದೆ ಸರ್ ಇದು. ಸರ್ ಏನ್ ಬರ್ತಾ ಇದೆ ಸರ್ ಸೈಜ್ ಇದು? ಸರ್ ಇದು ನಮಗೆ 5.5 6 ಅಡಿಗೆ ಆಲ್ಮೋಸ್ಟ್ 11 ಅಡಿ ಬಂದಿದೆ. ನೀವು ಈ ಮನೇಲಿ ವಾರ್ಡ್ರೋಬೇ ಕಾಣಿಸಿಲ್ಲ ಅಂತ ಅಬ್ಸರ್ವ್ ಮಾಡಿರ್ಬೋದು. ಆಕ್ಚುಲಾಗಿ ವಾರ್ಡ್ರೋಬ್ ಇಲ್ಲಿ ಬಂದಿದೆ. ಓಹೋ. ಸೊ ವಾರ್ಡ್ರೋಬ್ ಏನಂತಂದ್ರೆ ನಮಗೆ ಇದು